ಹಲೋ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ಕೊಂಬರೋಣ ಚಾಪ್ಟರ್ 1 ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಅಥವಾ ಫಂಡಮೆಂಟಲ್ ಬೇಸಿಸ್ ಕಾನ್ಸೆಪ್ಟ್ ಅಥವಾ ಪಾರ್ಟ್ನರ್ಶಿಪ್ ಫಾರ್ ಮತ್ತೊಂದು ಕರಿಬಹುದು. ನೋಡಿ ಸ್ನೇಹಿತರೆ, ಇವತ್ತಿಂದ ನಾನು ನಿಮಗೆ ಅಕೌಂಟೆನ್ಸಿ ಮತ್ತು ಸ್ಟೆಟಿಸ್ಟಿಕ್ ಕ್ಲಾಸ್ನ ನಾನು ನಿಮಗೆ ತಗೊತೀನಿ. ಇವು ರೆಗ್ಯುಲರ್ ಆಗಿ ಬರ್ತವೆ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ಬೆಲ್ ಐಕನ್ನು ಒತ್ಕೊಂಡು ಆಲ್ ಅಂತಂದು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನೋಡಿ, ನಾನು ಬಿಡುವಂತಹ ವಿಡಿಯೋದಲ್ಲಿ ನಾನು ನಿಮಗೆ ನೋಟ್ಸ್ನು ಸಹ ಕೊಡ್ತೀನಿ. ಈ ನೋಟ್ಸ್ನ ನೀವು ಪರ್ಫೆಕ್ಟಾಗಿ ಬರ್ಕೊಂಡು ಓದಿದ್ರಿ ಅಂದರೆ 100% ಆಗಿ ನೀವು ರಿಸಲ್ಟ್ನ ತಗೋಬಹುದು, ಅಥವಾ 100ಕ್ಕೆ 100 ಅಂಕಗಳನ್ನ ನೀವು ಗಳಿಸ್ಬೋದು. ನಿಮಗೆ ಟೆಕ್ಸ್ಟ್ ಬುಕ್ ಓದಿದರೆ ನಿಮಗೆ ಏನು ಸಹ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ನೋಟ್ಸ್ನು ಸಹ ಕೊಡ್ತೀನಿ. ಈ ನೋಟ್ಸ್ನ ಬರ್ಕೊಳ್ಳಿ. ಹಾಗಾದರೆ ನಾನು ನಿಮ್ಮ ಟೈಮ್ನ ವೇಸ್ಟ್ ಮಾಡೋದಿಲ್ಲ. ಚಾಪ್ಟರ್ 1 ಪಾರ್ಟ್ನರ್ಶಿಪ್ ಫಾರ್ ಫಂಡಮೆಂಟಲ್ ಬೇಸಿಕ್ ಕಾನ್ಸೆಪ್ಟ್ನ ನಾನು ನಿಮಗೆ ಇವತ್ತು ಶುರು ಮಾಡ್ತೇನೆ. ಕ್ಲಾಸ್ 12th. ಯಾಕಂದರೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ, ಯಾರೋ ವಿಡಿಯೋ ಕ್ಲಿಕ್ ಮಾಡಿರ್ತಾರೆ. ಆ ವಿಡಿಯೋದಲ್ಲಿ ನಾನು ಏನು ಕಲ್ತಿದ್ದೀನಿ ಅಂತಲೇ ಗೊತ್ತಿರೋದಿಲ್ಲ. ನೋಡಿ, ಮೊದಲು ನಾನು ಏನು ಕಲಿಯಕ್ಕಂತೀನಿ ಅನ್ನೋದು ತಿಳಿದಿರಲಿ. ಆವಾಗ ನಿಮಗೆ ಏನು ತಿಳಿಯುತ್ತೆ ಅನ್ನೋದು ಅರ್ಥ ಆಗುತ್ತೆ. ಆವಾಗ ನಿಮ್ಗೆ ಏನು ತಿಳಿಯೋದಿಲ್ಲ ಅದನ್ನು ನೀವು ರಿಪೀಟೆಡ್ ಆಗಿ ನೋಡ್ಕೋಬೋದು. ಈಗ ನಾನು ಮೊದಲನೇದಾಗಿ ತಿಳಿಸ್ತೀನಿ, ಪಾರ್ಟ್ನರ್ಶಿಪ್ ಅಂದರೆ ಏನು ಅಂತ. ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್. ನೀವು ಹೇಳಿ, ಪಾರ್ಟ್ನರ್ಶಿಪ್ ಅಂದರೆ ಏನು? ಪಾರ್ಟ್ನರ್ಶಿಪ್ ಅಂತಂದು ನಾವು ಯಾರಿಗೆ ಕರಿತೀವಿ? ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತಂದು ನಾವು ಯಾರಿಗೆ ಕರಿತೀವಿ? ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಥವಾ ಪಾರ್ಟ್ನರ್ಶಿಪ್. ನೋಡಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಸೆಕ್ಷನ್ 4 ಅಕಾರ್ಡಿಂಗ್ ಟು, ಇದನ್ನು ಮೀನಿಂಗ್ನ ನಾ ಹೆಂಗೆ ಬರ್ತಾ ಇದ್ದೇನೆ ಹಂಗೆ ಬರ್ಕೊಂಡ್ರೂ ಸಹ ಚಲೋ ಆಗುತ್ತೆ. According to section 4 of ಇಂಡಿಯನ್, ಇದನ್ನು ನೀವು ಫಸ್ಟ್ ಇಯರ್ನಲ್ಲಿ ಕಲ್ತಿರ್ತೀರ. ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932. ನೋಡಿ, ಅಕಾರ್ಡಿಂಗ್ ಟು ಸೆಕ್ಷನ್ 4 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಏನು ಹೇಳುತ್ತೆ? ನಿಮಗೆ ಟೆಕ್ಸ್ಟ್ ಬುಕ್ ಓದಿದರೆ ಏನು ಅರ್ಥ ಆಗೋದಿಲ್ಲ, ನಾನು ಹೇಳೋದನ್ನೇ ತಿಳ್ಕೊಳ್ಳಿ. ಏನು ಹೇಳುತ್ತೆ ಅಂತಂದು ತಿಳ್ಕೊಂಬರೋಣ. ನಿಮಗೆ ಫಸ್ಟ್ ಇಯರ್ನಲ್ಲೇ ಗೊತ್ತಿದೆ ಏನು ಹೇಳುತ್ತೆ ಅಂತಂದು ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಒಂದು ರಿಲೇಷನ್ ಬಿಟ್ವೀನ್ ಪರ್ಸನ್ಸ್. ಇದು ಒಂದು ಪರ್ಸನ್ಗಳ ನಡುವೆ ಒಂದು ರಿಲೇಷನ್ ಆಗಿರುತ್ತೆ. ಎಂಥ ರಿಲೇಷನ್ನು? ಒಂದು ಬಿಸ್ನೆಸ್ ರಿಲೇಷನ್ ಆಗಿರುತ್ತೆ. ಇಲ್ಲಿ ಪಾರ್ಟ್ನರ್ ಅಂದರೆ ಮತ್ತು ಲೈಫ್ ಪಾರ್ಟ್ನರ್ ಅಂತ ಅರ್ಥ ಅಲ್ಲ. ಲೈಫ್ ಪಾರ್ಟ್ನರ್ ಜೊತೆಗೆ ಸಹ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಮಾಡ್ಕೋಬೋದು. ನೋಡಿ, ನಾನು ನಿಮಗೆ ಒಂದು ಹೇಳ್ತೀನಿ, ಎಂಥ ಕ್ಲೋಸ್ ಇದ್ರೂ ಸಹ ಅವ್ರ ಜೊತೆಗೆ ನೀವು ಬಿಸ್ನೆಸ್ನ ಮಾಡಬೇಡಿ ಅಂತಂದು ನಾನು ಹೇಳ್ತೇನೆ. ಓಕೆನಾ? ನೋಡಿ, ನಾವು ಯಾರಿಗೆ ಪಾರ್ಟ್ನರ್ಶಿಪ್ ಅಂತಂದು ಹೇಳ್ತೀವಿ ಅಂದರೆ ಮಿನಿಮಮ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜನ ಬಿಸ್ನೆಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೋ, ಆ ಒಂದು ಬಿಸ್ನೆಸ್ನಲ್ಲಿ ಬರುವಂತಹ ಪ್ರಾಫಿಟ್ನ ಮತ್ತು ಲಾಸ್ನ ಹಂಚಿಕೊಳ್ತಾರೋ, ಅಥವಾ ಆ ಒಂದು ಬಿಸ್ನೆಸ್ಗೋಸ್ಕರ ಹೋರಾಟವನ್ನು ಮಾಡ್ತಾರೋ ಅವರಿಗೆ ನಾವು ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಹೋರಾಡುವಂತಹ ಪಾರ್ಟ್ನರ್ಸ್ ಅಂತಂದು ಕರಿತೀವಿ. ಓಕೆನಾ? ಈಗ ನಿಮಗೆ ಅರ್ಥ ಆಗಿರುತ್ತೆ ಅಂದ್ಕೊತೀನಿ, ಯಾರಿಗೆ ನಾವು ಪಾರ್ಟ್ನರ್ಸ್ ಅಂತೇವೆ ಅಂತಂದು ನಿಮಗೆ ಈಗ ಅರ್ಥ ಆಗಿದೆ ಅಂತ ನಾನು ಅಂದ್ಕೊತೀನಿ. ಈಗ ಮೀನಿಂಗ್ ಮಾಡೋಣ. ಇಟ್ ಈಸ್ ಎ ರಿಲೇಷನ್ ಬಿಟ್ವೀನ್ ಪ್ಯಾರಾಗ್ರಾಫ್ ಮಾಡಿ ಬರ್ಕೊಳ್ಳಿ. ಒಂದು ಲೈನ್ ಆಗತ್ತಲೆ ಒಂದು ಪ್ಯಾರಾಗ್ರಾಫ್ ಮಾಡಿ ಬರ್ಕೊಳ್ಳಿ. ಪ್ಯಾರಾಗ್ರಾಫ್ ಅಂದರೆ ನಿಮಗೆ ಏನಂತಂದು ತಿಳಿದಿರುತ್ತೆ ಅಂದ್ಕೊತೀನಿ. ಬಿಟ್ವೀನ್ ಪರ್ಸನ್ಸ್ ಅಂತಂದು ಹಾಕ್ಕೊಂಡ್ರೂ ಪರವಾಗಿಲ್ಲ, ಅಥವಾ ಇಟ್ ಈಸ್ ಎ ರಿಲೇಷನ್ ಬಿಟ್ವೀನ್ 2 or more ಪರ್ಸನ್ಸ್ ಅಂತಂದು
ಹಾಕ್ಕೊಂಡ್ರೂ ಏನು ತಪ್ಪಲ್ಲ, ಅಥವಾ ಪರ್ಸನ್ಸ್ ಹಾಕ್ಕೊಂಡ್ರೂ ಏನು ತಪ್ಪಲ್ಲ, ಮಾರ್ಕಸ್ ಸಿಕ್ಕೇ ಸಿಗುತ್ತೆ. ಹೂ ಆರ್ ಇಲ್ಲಿ ಪರ್ಸನ್ ತೆಗೆದು ಟು ಆರ್ ಮೋರ್ ಅಂತಂದು ಹಾಕ್ಕೊಳ್ಳಿ, ಅಥವಾ ಪರ್ಸನ್ಸ್ ಅಂತಂದು ಹಾಕ್ಕೊಳ್ಳಿ ಅಂತ ನಾನು ಹೇಳಿದೆ ಅಷ್ಟೇ. ಹೂ ಆರ್ ಆಗ್ರೀಡ್ ಟು ಶೇರ್ ದಿ ಪ್ರಾಫಿಟ್ ಆರ್ ಬೇಡ ಆ್ಯಂಡ್. ಯಾಕಂದರೆ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಏನು ಚೇಂಜ್ ಆಗಿದೆ ಅಂದರೆ ಆರ್ ಅಂತಂದು ಹಾಕಬಾರ್ದು. ಹಿಂಗೆ ನಾವು ಪಿ ಆ್ಯಂಡ್ ಅಲ್ಲ ಪ್ರೊಪೊಸಿಷನ್ ಮಾಡೋಕ್ಕಂತ ಹೇಳ್ತೀನಿ. ಪಿ ಬಾರ್ ಎಲ್ ಅಂತಂದು ಈ ಥರ ಹಾಕ್ತಿದ್ವಿ ನಾವು ಫಸ್ಟ್ ಇಯರ್ನಲ್ಲಿ ಇದ್ದಾಗ. ನಾವು ಕ್ರಿಯೇಟ್ ಮಾಡ್ತಿದ್ವಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಪಿ ಆರ್ ಎಲ್ ಅಂತಂದು ಹಾಕಬೇಡಿ, ಪಿ ಆ್ಯಂಡ್ ಎಲ್ ಅಂತಂದು ಹಾಕಿ ಅಂತಂದು. ಈಗ ಏನು ಅಂದರೆ ಅಕೌಂಟಿಂಗ್ ನಮ್ಮದು ಏನಿದೆ ಅಲ್ಲ, ಅಕೌಂಟಿಂಗ್ ಒಂದು ಚಾರ್ಟೆಡ್ ಅಕೌಂಟೆಂಟ್ ICAI ಇದು ಏನಿದೆ ಅಲ್ಲ, ಈ ಒಂದು ರೂಲ್ಸ್ನ ಮಾಡಿದೆ. ಏನು ರೂಲ್ಸ್ ಮಾಡಿದೆ? ಪಿ ಆ್ಯಂಡ್ ಎಲ್ ಅಂತಂದು ಹಾಕ್ಕೊಳ್ಳಿ ಅಂತ ರೂಲ್ಸ್ನ ಮಾಡಿದೆ, ಹೌದಾ? ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಎ ಬಿಸ್ನೆಸ್ ಓಕೆ. ಮತ್ತು ಎಲ್ಲರೂ ಕ್ಯಾರಿಡ್ ಮಾಡ್ಕೊತಾರ, ಅದಕ್ಕೋಸ್ಕರ ಹೋರಾಟ ಮಾಡ್ತಾರ. ಕ್ಯಾರಿಡ್ ಆನ್ ಬೈ ಆಲ್ ಆರ್ ಅಥವಾ ಎನಿ ಆಫ್ ದೆಮ್ ಆ್ಯಕ್ಟಿಂಗ್. ಪ್ಯಾರಾಗ್ರಾಫ್ ಮಾಡಬೇಡಿ, ನಾನು ಹಂಗೆ ಆ್ಯಕ್ಟಿಂಗ್ ಫಾರ್ ಆಲ್. ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ನೋಡಿ, ನೀವು ಈ ಮೀನಿಂಗ್ನ ಕರೆಕ್ಟಾಗಿ ಬರೀದ್ರಿ ಅಂದರೆ ಎಕ್ಸಾಮ್ನಲ್ಲಿ ನಿಮಗೆ 100% ಆಗಿ 2 ಮಾರ್ಕಸಿಗೆ ಇದು ತುಂಬಾ ಇಂಪಾರ್ಟೆಂಟ್. ಈ ಒಂದು ಕ್ವಶನ್ನ ಕೇಳಿದರೆ 2 ಮಾರ್ಕಸಿಗೆ ಇಂಪಾರ್ಟೆಂಟ್ ಅಂತಂದು ಬರ್ಕೊಳ್ಳಿ ಒಂದು ಜಾಗದಲ್ಲಿ. ಈಗ ಫೀಚರ್ಸ್ನ ನೋಡ್ಕೊಂಬಿಡೋಣ. ಫೀಚರ್ಸ್ ಅಂದರೆ ಏನು ಗೊತ್ತಾ? ಫೀಚರ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಒಂದೇ, ಫೀಚರ್ಸ್ ಅಂದರೂ ಒಂದೇ. ಫೀಚರ್ಸ್ ಅಂದರೆ ಏನು? ಫೀಚರ್ಸ್ಗಳು ಯಾವ್ಯಾವು? ಫೀಚರ್ಸ್ ಅಂದರೆ ಏನೂ ಅಲ್ಲ, ಫೀಚರ್ಸ್ಗಳು ಯಾವ್ಯಾವು ಹೇಳಿ. ಫೀಚರ್ಸ್ಗಳು ಯಾವ್ಯಾವು ಅಂತಂದು ನಾ ಇಷ್ಟಮಟ್ಟ ಹೇಳಿದ್ನಲ್ಲ. ಈ ಮೀನಿಂಗ್ನಲ್ಲಿ ಒಂದು ಫೀಚರ್ಸ್ ಇದೆ, 2 ಅಲ್ಲ 3 ಫೀಚರ್ಸ್ಗಳು ನಮಗೆ ಈ ಮೀನಿಂಗ್ನಲ್ಲೇ ಸಿಗುತ್ತೆ. ನೋಡಿ, ನೀವು ಓದಬೇಕಾದ್ರೆ 3 ಪಾಯಿಂಟ್ಗಳು, ಒಂದು ಪಾಯಿಂಟ್ಗಳನ್ನ ಡಿವೈಡ್ ಮಾಡಿಕೊಂಡು ಓದ್ಕೊಳ್ಳಿ. ನೋಡಿ, ಈಗ ಅಕಾರ್ಡಿಂಗ್ ಟು ಸೆಕ್ಷನ್ 4 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಇದು ಒಂದು ಪಾಯಿಂಟ್ ಆಯ್ತಾ. ಈಗ ಇಟ್ ಈಸ್ ಎ ರಿಲೇಷನ್ ಬಿಟ್ವೀನ್ ಪರ್ಸನ್ಸ್ ಹೂ ಆರ್ ಅಗ್ರಿ ಟು ಶೇರ್ ದಿ ಪ್ರಾಫಿಟ್ ಆ್ಯಂಡ್ ಲಾಸಸ್ ಆಫ್ ಎ ಬಿಸ್ನೆಸ್, ಇದು ಒಂದು ಪಾಯಿಂಟ್ ಆಯ್ತಾ. ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್, ಇದು ಒಂದು ಪಾಯಿಂಟ್ ಆಯಿತು. ಈ ಥರ ಪಾಯಿಂಟ್ ಮಾಡಿಕೊಂಡು ನೀವು ಓದ್ಕೊಳ್ಳಿ. ಫೀಚರ್ಸ್ ನಂಬರ್ 1, ದೇರ್ ವಿಲ್ ಬಿ ಮಿನಿಮಮ್ 2 ಪಾರ್ಟ್ನರ್ಸ್. ಎಷ್ಟು ಪಾರ್ಟ್ನರ್ ಇರಬೇಕು ಅಂತಂದು ಹೇಳಿದ್ದೀನಿ, ಮಿನಿಮಮ್. ಈಗ ಈ ಮೀನಿಂಗ್ ಬರ್ಕೊಂಡಿದ್ರೆ ಮತ್ತೆ ಇಲ್ಲಿ ಬರ್ಕೊಳಕ್ಕೆ ಹೋಗಿ ಮೊದಲೇ ಈ ವಿಡಿಯೋನ ಪಾಸ್ ಮಾಡಿ ನೀವು ಮೊದಲು ಮೀನಿಂಗ್ನ ಬರ್ಕೊಳ್ಳಿ. ಯಾಕಂದರೆ ಇಲ್ಲಿ ನಾನು ಸೈಡಿಗೆಲ್ಲ ಮತ್ತೆ ಬರೀತೀನಿ, ಅದಕ್ಕೋಸ್ಕರ ನಿಮಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಮೀನಿಂಗ್ನ ನೀವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರ್ಕೊಳ್ಳಿ. ಇಲ್ಲೇ ಬರೀತೀನಿ ನೋಡಿ, 2 or more ಅಂತಂದು ಹೇಳಿದ್ನಾ, ಅದಕ್ಕೋಸ್ಕರ ಇಲ್ಲಿ ದೇರ್ ವಿಲ್ ಬಿ ಮಿನಿಮಮ್ 2 ಪಾರ್ಟ್ನರ್ಸ್. ಕರೆಕ್ಟಾ? ನಾ ಹೇಳಿದ್ದಂಗೆ ಒಂದು ಫೀಚರ್ಸ್ ಇರಲಿ, ಏನೂ ಆಗಿಲ್ಲ. ದೇರ್ ವಿಲ್ ಬಿ ಮಿನಿಮಮ್ 2 ಪಾರ್ಟ್ನರ್ಸ್ ಆ್ಯಂಡ್ ಇದು ಬಂದಿರುತ್ತೆ. ಎಲ್ಲಿ ಬಂದಿರುತ್ತೆ? ಫಸ್ಟ್ ಇಯರ್ ಬಿಸ್ನೆಸ್ ಸ್ಟಡಿಯಲ್ಲಿ ಬಂದಿರುತ್ತೆ. ಇಲ್ಲಿ ಪ್ರಾಬ್ಲಮ್ ಆಗೇ ಬರುತ್ತೆ. ದೇರ್ ವಿಲ್ ಬಿ ಮಿನಿಮಮ್ 2 ಪಾರ್ಟ್ನರ್ಸ್. ಇಲ್ಲಿ ಮಿನಿಮಮ್ 2 ಪಾರ್ಟ್ನರ್ಸ್, ಆದರೆ ಮ್ಯಾಕ್ಸಿಮಮ್ ಎಷ್ಟು ಅಂತಂದೇ ಗೊತ್ತಿಲ್ಲ. ಮ್ಯಾಕ್ಸಿಮಮ್ 10 ಅಂತಂದು ಇರಬೇಕಂತಂದೆ ಏನೂ ಇಲ್ಲ, ಹೇಳ್ತೇನೆ. 10 ಎದಕ್ಕೆ 10? ಇನ್ ಕೇಸ್ ಆಫ್ ಬ್ಯಾಂಕಿಂಗ್ ಬಿಸ್ನೆಸ್
ಆಯಿತಾ. ದೇರ್ ವಿಲ್ ಬಿ ಮಿನಿಮಮ್ 2 ಇರಬೇಕು ಮತ್ತು ಮ್ಯಾಕ್ಸಿಮಮ್ 10 ಇನ್ ಕೇಸ್ ಆಫ್ ಬ್ಯಾಂಕಿಂಗ್ ಬಿಸ್ನೆಸ್ನಲ್ಲಿ 10 ಇರಬೇಕು. ಮತ್ತು ಆ್ಯಂಡ್ ಇದನ್ನು ಬರ್ಕೊಳ್ಳಿ, ನಾನು ಏನಂದರೆ ಈ ಪಾಯಿಂಟ್ಸ್ಗಳನ್ನ ಬರ್ತಾ ಇದ್ದೀನಿ, ನೀವು ಈ ಒಂದು ಮೀನಿಂಗ್ನ ಮತ್ತು ಈ ಒಂದು ಫೀಚರ್ಸ್ನ ನಾನು ಹೇಗೆ ಬರಿತಾ ಇದ್ದೀನೋ ಹಾಗೆ ಈ ವಿಡಿಯೋನ ಪಾಸ್ ಮಾಡಿ ಬರ್ಕೊಳ್ಳಿ. ಎಷ್ಟಿರಬೇಕು? ಮಿನಿಮಮ್ 2 ಪಾರ್ಟ್ನರ್ಸ್ ಇರಬೇಕು ಮತ್ತು ಮ್ಯಾಕ್ಸಿಮಮ್ 10 ಇರಬೇಕು. ಎಲ್ಲಿರಬೇಕು 10? ಬ್ಯಾಂಕಿಂಗ್ ಬಿಸ್ನೆಸ್ನಲ್ಲಿ, ಬ್ಯಾಂಕಿಂಗ್ ಸೆಕ್ಟರ್ ಬಿಸ್ನೆಸ್ನಲ್ಲಿ 10 ಇರಬೇಕು. ಹಾಗೆ 20 ನಾನ್ ಬ್ಯಾಂಕಿಂಗ್ ಬಿಸ್ನೆಸ್ನಲ್ಲಿ ಇರಬೇಕಾಗುತ್ತೆ. ಇನ್ ಕೇಸ್ ಆಫ್ ನೋಡಿ ಏನು ಕಲಿತಾ ಇದ್ದಾರೋ ಹೀಗೆ ಕಲಿತ್ಬಿಡಿ. ಯಾಕಂದರೆ ಡಿಗ್ರೀಲಿ BBA, MCOM, BCOM, MBA ಈ ಥರ ಡಿಗ್ರಿಗಳಲ್ಲಿ ನೀವು ಹಾಸಿದಾಗ ಏನಂತಾರೆ ಅಂದರೆ ಒಂದು ಡೈಲಾಗ್ನ ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತಾರೆ. ನೀವು ಫಸ್ಟ್ ಇಯರ್ನಲ್ಲೇ ಕಲ್ತಿರ್ತೀರಿ ಅಂದರೆ PUC ನಲ್ಲೇ ಕಲ್ತಿರ್ತೀರಲ್ಲ ಅಂತಂದು ಕೈ ಬಿಟ್ಕೊಂತ ಹೋಗ್ಬಿಡ್ತಾರೆ, ಸ್ಕಿಪ್ ಮಾಡ್ಕೊತ ಹೋಗ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಕರೆಕ್ಟಾಗಿ ಕಲ್ತ್ಕೊಳ್ಳಿ ಬಿಸ್ನೆಸ್. ಎಷ್ಟು? ದೇರ್ ವಿಲ್ ಬಿ 2 ಪಾರ್ಟ್ನರ್ಸು ಮತ್ತು ಮ್ಯಾಕ್ಸಿಮಮ್ 10 ಇನ್ ಕೇಸ್ ಆಫ್ ಬ್ಯಾಂಕಿಂಗ್ ಬಿಸ್ನೆಸ್ನಲ್ಲಿ ಮತ್ತು 20 ಇನ್ ಕೇಸ್ ಆಫ್ ನಾನ್ ಬ್ಯಾಂಕಿಂಗ್ ಬಿಸ್ನೆಸ್ನಲ್ಲಿ. ಇವೆಲ್ಲ ನನ್ನ ವರ್ಡ್ಸು. ಟೆಕ್ಸ್ಟ್ ಬುಕ್ನಲ್ಲಿ ತುಂಬಾ ಡಿಫಿಕಲ್ಟ್ ವರ್ಡ್ಸ್ನಲ್ಲಿ ಬಳಸಿದ್ದಾರೆ. ಆದರೆ ನಾನು ನಿಮಗೆ ಈಸಿಯಾಗಿ ಬರೆಸ್ತಾ ಇದ್ದೇನೆ, ಈಸಿಯಾಗಿ ನಿಮಗೆ ಅರ್ಥವಾಗೋಂಗೆ ಬರೆಸ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನು ಏನು ಹೇಳ್ತೀನೋ ಅದನ್ನೇ ಕರೆಕ್ಟಾಗಿ ನೀವು ಬರ್ಕೊಂಡ್ರೆ ಅಂದರೆ, ಇದನ್ನೇ ಎಕ್ಸಾಮ್ನಲ್ಲಿ ಬರೆಯಿದ್ರೆ ಅಂದರೆ ಕರೆಕ್ಟಾಗಿ ನಿಮಗೆ ಔಟ್ ಆಫ್ ಔಟ್ ಕೊಡ್ತಾರೆ. ಓಕೆ, ಈಗ ನೆಕ್ಸ್ಟ್ ನೋಡ್ಕೊಂಬರೋಣ. ಈ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ನೀವು ಫಸ್ಟ್ ಇಯರ್ನಲ್ಲಿ ಕಲ್ತಿರಲಿಲ್ಲ, ಏನಿರಬೇಕು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ? ಅಗ್ರಿಮೆಂಟ್ ಇರಲೇಬೇಕಾ? ದೇರ್ ವಿಲ್ ಬಿ ಅಗ್ರಿಮೆಂಟ್. ಒಂದು ನಿಮಿಷ. ದೇರ್ ವಿಲ್ ಬಿ ಆ್ಯನ್ ಅಗ್ರಿಮೆಂಟ್ ಬಿಟ್ವೀನ್ ದಿ ಪಾರ್ಟ್ನರ್ಸ್. ಈ ಥರ ಬರೆದರೆ ಬಿಟ್ವೀನ್ ಅಂತ ತಿಳ್ಕೊಳ್ಳಿ, ಬಿಟ್ವೀನ್ ದಿ ಪಾರ್ಟ್ನರ್ಸ್. ಎಲ್ಲ ವರ್ಡ್ಗಳನ್ನು ನೀವು ಸಣ್ಣದು ಮಾಡ್ಕೊತ ಹೋಗ್ಬೇಕು. ಈ ಥರ BW ಅಂದರೆ ಬಿಟ್ವೀನ್ ಅಂತ ಅರ್ಥ. ನಾನು ಸ್ಮಾಲಾಗಿ ಬರಿತೀನಿ, ನೀವು ನೋಟ್ಸ್ನಲ್ಲಿ ಕರೆಕ್ಟಾಗಿ ಬಿಟ್ವೀನ್ ಅಂತಂದು ಬರ್ಕೊಂಬಿಡಿ. ದೇರ್ ವಿಲ್ ಬಿ ಆ್ಯನ್ ಅಗ್ರಿಮೆಂಟ್ ಬಿಟ್ವೀನ್ ದಿ ಪಾರ್ಟ್ನರ್ಸ್. ಓಕೆ, ಎಂಥ ಅಗ್ರಿಮೆಂಟು? ಯಾವ ಅಗ್ರಿಮೆಂಟು ಅಂತ ಕರಿತೀವಿ? ಆ ಅಗ್ರಿಮೆಂಟ್ಗೆ ನಾವು ಇಲ್ಲಿ ಬರೀತೇನೆ, ಪಾರ್ಟ್ನರ್ಶಿಪ್ ಡೀಡ್ ಅಂತಂದು ಕರಿತೇವೆ. ಅಗ್ರಿಮೆಂಟ್ಗೆ ನಾವು ಏನಂತ ಕರಿತೇವೆ? ಪಾರ್ಟ್ನರ್ಶಿಪ್ ಡೀಡ್ ಅಂತಂದು ಕರಿತೇವೆ. ಓಕೆ, ಈ ಒಂದು ಅಗ್ರಿಮೆಂಟು ಓರಲ್ನಲ್ಲಿ ಇರಬೇಕಾ ಅಥವಾ ರಿಟರ್ನಲ್ಲಿ ಇರಬೇಕಾ ಅಂತಂದು ನೀವು ಕೇಳಿದಾಗ, ಈ ಅಗ್ರಿಮೆಂಟು ಓರಲಲ್ಲಿ ಅಥವಾ ರಿಟರ್ನಲ್ಲಿ ಎರಡೂ ಇರಬಹುದು. ಆದರೆ ಜಾಸ್ತಿ ಯಾವ್ದನ್ನ ಯೂಸ್ ಮಾಡ್ತಾರೆ ಅಂದರೆ ರಿಟರ್ನ್ನ ಯೂಸ್ ಮಾಡ್ತಾರೆ. ನಾನು ನಿಮಗೆ ಮೊದಲೇ ಹೇಳಿದ್ದೇನೆ, ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ನೀವು ಸಿಂಗಲ್ ಆಗಿ ಸೋಲೋ ಬಿಸ್ನೆಸ್ನ ಶುರು ಮಾಡಿ. ಯಾಕಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಎಷ್ಟೇ ಕ್ಲೋಸ್ ಆಗಿದ್ರೂ ಸಹ ಅವರು ಮೋಸ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಅದಕ್ಕೋಸ್ಕರ ನಿಮಗೇನಾದ್ರು ಗ್ಯಾರಂಟಿ ಇದ್ದರೆ ಅವರು ಮೋಸ ಮಾಡಲ್ಲ ಅಂದರೆ ನೀವು ಎಂಥ ಬಿಸ್ನೆಸ್ನ ಶುರು ಮಾಡಿ ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಶುರು ಮಾಡಿ. ಆದರೆ ಇಲ್ಲಿ ಪಾರ್ಟ್ನರ್ಶಿಪ್ ಡೀಡ್ನ ನೀವು ಮಾಡಿಸ್ಕೊಂಡಿರಿ. ಯಾವ ಬೇಸಿಸ್ನಲ್ಲಿ ಮಾಡಿಸ್ಕೋಬೇಕಂದ್ರೆ ರಿಟರ್ನ್ ಬೇಸಿಸ್ನಲ್ಲಿ ಮಾಡಿಸ್ಕೊತಾರೆ. ಎಲ್ಲರೂ ಸಹ ರಿಟರ್ನ್ ಬೇಸಿಸ್ನಲ್ಲಿ ಮಾಡಿಸ್ಕೊತಾರೆ. ಎದಕ್ಕಂದರೆ ಡಿಸ್ಪ್ಯೂಟ್ಗಳನ್ನ ಅವಾಯ್ಡ್ ಮಾಡೋದಕ್ಕೆ, ಅಂದರೆ ಜಗಳಗಳನ್ನ ಅವಾಯ್ಡ್ ಮಾಡೋದಕ್ಕೆ. ಈಗ ಅದೇ ವರ್ಡ್ಗಳನ್ನ ಯೂಸ್ ಮಾಡಿ ಬರೀತೀನಿ. ಇದು ಟೆಕ್ಸ್ಟ್ ಬುಕ್ನಲ್ಲಿ ಸಹ ಇದೆ, ಆದರೆ ಟೆಕ್ಸ್ಟ್ ಬುಕ್ನಲ್ಲಿ ಸ್ವಲ್ಪ ವರ್ಡ್ಗಳು ಸ್ವಲ್ಪ ಚೇಂಜ್ ಇರುತ್ತೆ. ಟೆಕ್ಸ್ಟ್ ಬುಕ್ನ ತಗೊಂಡು ನೀವು ಓದ್ಬೋದು. ಲೈಬ್ರರಿಗೆ ಹೋಗಿ, ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ಲೈಬ್ರರಿ ಇರ್ತಾವಲ್ವಾ, ಅಲ್ಲಿ ಸಹ ನೀವು ಟೆಕ್ಸ್ಟ್ ಬುಕ್ಗಳನ್ನ ತಗೊಂಡು ಓದ್ಬೋದು. ನೋಡಿ, ದೇರ್ ವಿಲ್ ಬಿ ಆ್ಯನ್ ಅಗ್ರಿಮೆಂಟ್ ಬಿಟ್ವೀನ್ ದಿ ಪಾರ್ಟ್ನರ್ಸ್. ಓಕೆ, ಸಚ್ ನಾ ಈಗ ಹೇಳಿದ್ನಲ್ವಾ, ಸಚ್ ಅಗ್ರಿಮೆಂಟ್. ಈ ಅಗ್ರಿಮೆಂಟು ಮೇ ಬಿ ಇನ್ ಓರಲ್ ಅಥವಾ ರಿಟರ್ನಲ್ಲಿ ಇರ್ಬೋದು. ನಾ ಹೇಳೋದು ಅರ್ಥ ಆಗ್ತಾಯಿದ್ರೆ ಕಮೆಂಟ್ನಲ್ಲಿ ಹೇಳಿ. ಏನಾರು ಅರ್ಥ ಆಗ್ತಿಲ್ಲ ಅಂದರೆ ನಾನು ಇನ್ನೂ ಟೀಚಿಂಗ್ನ ಚೇಂಜ್ ಮಾಡ್ಕೋಬಹುದು.
ಈ ಒಂದು ಅಗ್ರಿಮೆಂಟು ಓರಲ್ನಲ್ಲಿರ್ಬೋದು ಅಥವಾ ರಿಟರ್ನ್ನಲ್ಲಿ ಸಹ ಇರ್ಬೋದು, ರೈಟಿಂಗ್ನಲ್ಲೂ ಸಹ ಇರ್ಬೋದು. ರೈಟಿಂಗ್ ಅಂದರೆ ನೀವೇ ಸಹ ಬರೋದು ಇಡೋದಲ್ಲ, ಕೋರ್ಟು ಇದಕ್ಕೆ ಸಹ ಲಾ ಬೇಸ್ ಮೇಲೆ ರೈಟಿಂಗ್ ಇರುತ್ತೆ. ಅಲ್ಲಿ ಹೋಗಿ ನೀವು ಮಾಡಿಸ್ಕೋಬೇಕಾಗುತ್ತೆ. ಇದನ್ನು ನೀವು ಫಸ್ಟ್ ಇಯರ್ನಲ್ಲೇ ಕಲ್ತಿರ್ತೀರ. ಇನ್ ಆರ್ಡರ್ ಎದಕ್ಕಂದರೆ ನಾವು ಇನ್ ಆರ್ಡರ್ ಟು ಅವಾಯ್ಡ್ ಡಿಸ್ಪ್ಯೂಟ್ ಇಟ್ ಈಸ್, ನಾ ಈಗ ಹೇಳಿದೆ ಅಲ್ವಾ, ಅದೇ ವರ್ಡ್ಸ್ಗಳನ್ನ ನಾನು ಯೂಸ್ ಮಾಡ್ತೇನೆ. ಅದಕ್ಕೋಸ್ಕರ ನೀವು ನನ್ನ ವಿಡಿಯೋಗೆ ಲೈಕ್ನಾದ್ರು ಸಹ ಕೊಡಿ. ಅವಾಯ್ಡ್ ಡಿಸ್ಪ್ಯೂಟ್ ಅಂದರೆ ಜಗಳಗಳು. ನಾನಿಲ್ಲಿ ಬರೀತೀನಿ ಜಗಳ ಅಂತ, ನಿಮ್ಮ ಒಂದು ಓದಕ್ಕೆ ಕುಂತಾಗ ಪ್ರಿಫರೆನ್ಸಿಗೆ ಇರಲಿ ಅಂತಂದು. ಆದರೆ ನೋಟ್ಸ್ ಮಾಡ್ಕೊಳಕ್ಕೆ ಕುಂತಾಗ ನೀವು ಕರೆಕ್ಟಾಗಿ ಬರ್ಕೊಳ್ಳಿ. ನೀವು ಹಿಂದಿನ ಪೇಜ್ನ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಹಿಂದೆ ಲಾಸ್ಟಿಗೆ ಇಂಪಾರ್ಟೆಂಟ್ ನೋಟ್ನ ನೀವು ಮಾಡ್ಕೊಳ್ಳಿ. ನಾ ಏನು ಬರ್ತೇನೆ ಆ ಶಬ್ದಗಳು ಅಥವಾ ನಾನು ಇಲ್ಲಿ ಯೂಸ್ ಮಾಡಿರುವಂತಹ ವರ್ಡ್ಸ್ಗಳನ್ನ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ, ಆಯಿತಾ. ಪ್ರಿಫರ್ ಟು ಹ್ಯಾವ್ ರಿಟರ್ನ್ ಅಗ್ರಿಮೆಂಟ್. ಎಂಥ ಅಗ್ರಿಮೆಂಟು? ರಿಟರ್ನ್ ಅಗ್ರಿಮೆಂಟ್ನ ನಾವು ಬಳಸ್ತೀವಿ. ಅಗ್ರಿಮೆಂಟ್. ಓಕೆ, ಈಗ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಇಲ್ಲಿ ನೋಡಿ, ಮೀನಿಂಗ್ನಲ್ಲೇ ನಾನು ಬರೆಸಿದ್ದೀನಿ. ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್ ಅಂತಂದು ಬರ್ತೀನಿ. ಎಲ್ಲರೂ ಸಹ ಹೋರಾಟ ಮಾಡ್ತಾರಲ್ಲ ಬಿಸ್ನೆಸ್ಸಿಗೆ. ದ business is carried on by all or carried by on all or ಇಲ್ಲಿ ಬರೀತೀನಿ, ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಓಕೆ, ಈ ಒಂದು ಪಾರ್ಟ್ನರ್ಗೆ ಲಯಾಬಿಲಿಟಿ ಏನಿರುತ್ತೆ? ಹೋದ ವರ್ಷನೇ ನೀವು ಕಲ್ತಿದ್ದೀರ ಎಲ್ಲ ಯಾವ್ಯಾವ ಪಾರ್ಟ್ನರ್ಸ್ಗಳು ಇರ್ತಾರೆ ಅಂತ. ಆ್ಯಕ್ಟಿವ್ ಪಾರ್ಟ್ನರ್, ನಾಮಿನಲ್ ಪಾರ್ಟ್ನರ್, ಎಕ್ಸೆಟ್ರಾ ಈ ಥರ ಪಾರ್ಟ್ನರ್ಗಳು ಇರ್ತಾರೆ. ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಇರ್ತಾರೆ, ಮತ್ತು ಮೈನರ್ ಪಾರ್ಟ್ನರ್ ಅಂತ ಇರ್ತಾರೆ. ಈ ಪಾರ್ಟ್ನರ್ಗಳೆಲ್ಲರೂ ಇರ್ತಾರೆ. ಮೈನರ್ ಪಾರ್ಟ್ನರಿಗೆ ಲಯಾಬಿಲಿಟಿ ಇರೋದೇ ಇಲ್ಲ ಲಯಾಬಿಲಿಟಿ. ಯಾಕಂದರೆ ಮೈನರ್ ಲಯಾಬಿಲಿಟಿ ಅಂದರೆ ಈಗ ಪಾರ್ಟ್ನರ್ಗಳು ನೋಡಿ, ನೀವು ಫಸ್ಟ್ ಇಯರ್ನಲ್ಲೇ ಕಲ್ತಿರ್ತೀರ, ಅದಕ್ಕೋಸ್ಕರ ನಾನು ಡೀಪಾಗಿ ಹೋಗೋಲ್ಲ. ಆದರೂ ಸಹ ಮೈನರ್ ಲಯಾಬಿಲಿಟಿ, ಮೈನರ್ ಪಾರ್ಟ್ನರ್ ಅಂದರೆ ನಾನು ಏನು ಅಂತಂದು ಹೇಳ್ಬಿಡ್ತೇನೆ. ಅಂದರೆ ಈಗ ಚಿಕ್ಕ ವಯಸ್ಸರು ನೀವು ಈಗ ಒಬ್ಬರು ಬಿಸ್ನೆಸ್ ಮ್ಯಾನ್ ಅದಾರೆ. ಆ ಬಿಸ್ನೆಸ್ ಮ್ಯಾನು ಈಗ ಒಂದು 5-6 ಜನ ಪಾರ್ಟ್ನರ್ಸ್ ಇದ್ದಾರೆ. ಆ ಪಾರ್ಟ್ನರ್ ಬಿಸ್ನೆಸ್ನಲ್ಲಿ ಒಬ್ಬ, ಈಗ ನೋಡಿ ABCDE ಅಂತಂದು ಪಾರ್ಟ್ನರ್ಸ್ ಇದ್ದಾರೆ. ಆ ಪಾರ್ಟ್ನರ್ಗಳಲ್ಲಿ ಒಬ್ಬ ತಿರ್ಕೊಂಬಿಟ್ಟ ಅಂದರೆ ಆ ಒಂದು ಮಗ ಇರ್ತಾನಲ್ಲ, ಆ ಒಂದು ಬಿಸ್ನೆಸ್ಗೆ ಜಾಯ್ನ್ ಆಕಾನೆ. ಆ ಒಂದು ಬಿಸ್ನೆಸ್ನಲ್ಲಿ ಜಾಯ್ನ್ ಆದ ಅಂದರೆ ಆ ಒಂದು ಬಿಸ್ನೆಸ್ನ ಅವನ ಮೇಲೆ ಅವರ ಮದರ್ ಆ ಒಂದು ಬಿಸ್ನೆಸ್ಗೆ ಮಾಲೀಕರಾಗಿರ್ತಾರೆ. ನೋಡಿ, ನೀವು ಫಸ್ಟ್ ಇಯರ್ನಲ್ಲೇ ಕಲ್ತಿರ್ತೀರ, ಅದಕ್ಕೋಸ್ಕರ ನಾನು ಡೀಪಾಗಿ ಹೋಗೋದಿಲ್ಲ. ಅದಕ್ಕೋಸ್ಕರ ಆ ಒಂದು ಲಯಾಬಿಲಿಟಿನ ಯಾವ ಪಾರ್ಟ್ನರ್ಗಳು ಹಂಚ್ಕೊತಾರೆ ಅಂದರೆ ಸ್ಲೀಪಿಂಗ್ ಪಾರ್ಟ್ನರ್, ನಾಮಿನಲ್ ಪಾರ್ಟ್ನರ್, ಸೀಕ್ರೆಟ್ ಪಾರ್ಟ್ನರ್ ಅಂತಂದಿರ್ತಾರಲ್ಲ, ಈ ಒಂದು ಪಾರ್ಟ್ನರ್ಗಳು ಆ ಒಂದು ಪಾರ್ಟ್ನರ್ನ ಲಯಾಬಿಲಿಟಿ ಹಚ್ಕೊತಾರೆ. ಅದಕ್ಕೋಸ್ಕರ ಎಲ್ಲ ಒಂದು ಪಾರ್ಟ್ನರ್ ಲಯಾಬಿಲಿಟಿ ಏನಾಗಿರುತ್ತೆ ಅಂದರೆ ದಿ ಲಯಾಬಿಲಿಟಿ ಆಫ್ ದಿ ಪಾರ್ಟ್ನರ್ ಈಸ್ ಅನ್ಲಿಮಿಟೆಡ್. ನೀವು ಕರೆಕ್ಟಾಗಿ ಬರ್ಕೊಳ್ಳಿ, ಅನ್ಲಿಮಿಟೆಡ್ ಆಗಿರುತ್ತೆ. ಈಗ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಓಕೆ, ಪಾರ್ಟ್ನರ್ಶಿಪ್ ಡೀಡ್ ಹಾಗೆಲ್ಲಕ್ಕೆ ನಾನು ಹೇಳಿದೆ, ಎಂಥ ಒಂದು ಪಾರ್ಟ್ನರ್ಶಿಪ್ ಡೀಡ್ ಬಗ್ಗೆ ನಾನು ಹೇಳಿದೆ, ಅದೇ ಒಂದು ಈಗ ಬರೆಸ್ತೇನೆ ಅಷ್ಟೆ. ಪಾರ್ಟ್ನರ್ಶಿಪ್ ಡೀಡ್ ನಾಗೆಲ್ಲಕ್ಕೆ ಹೇಳಿದೆ.
ಯಾರಾದ್ರು ಕಾಮೆಂಟ್ ಮಾಡಿ ಒಂದು ಮೀನಿಂಗ್ನ, ಈ ಒಂದು ವಿಡಿಯೋನ ಇಲ್ಲಿಗೆ ಪೋಸ್ ಮಾಡಿ, ಯಾರಾದರೂ ಇದರ ಒಂದು ಮೀನಿಂಗ್ನ ತಿಳಿಸಿ ನನಗೆ. ಓಕೆ, ಇಟ್ ಈಸ್ ದಿ ಅಗ್ರಿಮೆಂಟ್ ಬಿಟ್ವೀನ್ ದಿ ಪಾರ್ಟ್ನರ್ಸ್. ನಮಗೆ ಗೊತ್ತಿರುವಂತಹ ಇದು ಒಂದು ಪಾರ್ಟ್ನರ್ಗಳ ಒಂದು ಅಗ್ರಿಮೆಂಟ್ ಅಂತ ನಮ್ಗೆ ಗೊತ್ತಿದೆ ಅಲ್ವಾ. ಎಲ್ಲ ಒಂದು ಪಾರ್ಟ್ನರ್ಗಳು ಸೈನ್ ಮಾಡಬೇಕು. ಇದು ಇಲ್ಲಿ ಮಟನ್ ನಾನು ಬರ್ಕೊಂಡಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಇದು ಒಂದು ಪಾರ್ಟ್ನರ್ಗಳ ಒಂದು ಅಗ್ರಿಮೆಂಟ್ ಅಂತಲೂ ಎಲ್ರಿಗೂ ಸಹ ಗೊತ್ತಿದೆ. ಈಗ ಎಲ್ಲ ಪಾರ್ಟ್ನರ್ಗಳು ಸೈನ್ ಮಾಡಿರ್ತಾರೆ. ಸೈನ್ ಯಾವ ಥರ ಮಾಡಿರ್ತಾರೆ ಅಂದರೆ ಅರ್ಧಂಬರ್ಧ ಆ ಥರ ಮಾಡಿರೋದಿಲ್ಲ. ಡ್ಯೂಲಿ, ಡ್ಯೂಲಿ ಅಂದರೆ ಫುಲ್ಲಿ ಅಂತ ಅರ್ಥ. ಡ್ಯೂಲಿ ಅಂದರೆ ಫುಲ್ಲಿ ಅಂತಂದು ಅರ್ಥ. ಓಕೆ, ಡ್ಯೂಲಿ ಫುಲ್ಲಿಯಾಗಿ ಸೈನ್ನ ಮಾಡಿರ್ತಾರೆ. ಹೇಗೆ ಅಂದರೆ ಸ್ಟ್ಯಾಂಪ್ ಆ್ಯಕ್ಟ್ ಪ್ರಕಾರ ಪಾರ್ಟ್ನರ್ಶಿಪ್ಗಳು ಸೈನ್ನ ಮಾಡಿರ್ತಾರೆ. ಈ ಒಂದು ಅಗ್ರಿಮೆಂಟು ಓರಲ್ ಮತ್ತು ರಿಟರ್ನಲ್ಲಿ ಇರುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಓಕೆ, ಈಗ ಮೀನಿಂಗ್ನ ಕರೆಕ್ಟಾಗಿ ಮಾಡ್ಕೊಳ್ಳೋಣ. ಇಟ್ ಈಸ್ ಆ್ಯನ್ ಅಗ್ರಿಮೆಂಟ್ ಬಿಟ್ವೀನ್ ನೋಡಿ, ಬಿಟ್ವೀನ್ ಈ ಥರನೂ ಬರ್ಕೊಳ್ಳಿ ಅಥವಾ ಈ ಥರನಾದರೂ ಬರ್ಕೊಳ್ಳಿ, ಆದರೆ ನಿಮ್ಮ ಪ್ರಿಫರೆನ್ಸ್ ನಿಮಗೆ ಹೇಗೆ ತಿಳಿತೋ ಹಾಗೆ. ಬಿಟ್ವೀನ್ ದಿ ಪಾರ್ಟ್ನರ್ಸ್ ಕಾಮ ಹಾಕಲಿ. ಸೈನ್ಡ್ ಬೈ ಆಲ್ ದಿ ಪಾರ್ಟ್ನರ್ಸ್. ಎಲ್ಲ ಒಂದು ಪಾರ್ಟ್ನರ್ಗಳು ಸೈನ್ ಮಾಡಲೇಬೇಕಾ? ಯಾವ ಥರ ಸೈನ್ ಮಾಡಬೇಕು? ಫುಲ್ಲಿ ಅಥವಾ ಡ್ಯೂಲಿ ಅಂತಂದು ಅನ್ಬೋದು. ಡ್ಯೂಲಿ ಸ್ಟ್ಯಾಂಪ್ಡ್, ಫುಲ್ಲಾಗಿ ಸೈನ್ ಮಾಡಬೇಕು. ಮತ್ತು ಸ್ಟ್ಯಾಂಪು ಸಹ ಹಾಕಬೇಕು. ಯಾವ ಥರ ಸ್ಟ್ಯಾಂಪ್ ಹಾಕಬೇಕು? ಸ್ಟ್ಯಾಂಪ್ಡ್ ಆ್ಯಸ್ ಪರ್ ದಿ ಸ್ಟ್ಯಾಂಪ್ ಆ್ಯಕ್ಟ್. ಫುಲ್ಲಾಗಿ ಸ್ಟ್ಯಾಂಪ್ ಹಾಕಬೇಕು. ಸೈನು ಸಹ ಫುಲ್ಲಾಗಿ ಮಾಡಬೇಕು ಮತ್ತು ಸ್ಟ್ಯಾಂಪು ಹಾಕಬೇಕು ಸ್ಟ್ಯಾಂಪ್ ಆ್ಯಕ್ಟ್ ಪ್ರಕಾರ. ಒಂದು ಸ್ವಲ್ಪ ತಿಂಗಳು ಬೋರ್ಡ್ ಬರುತ್ತೆ. ಆ ಒಂದು ಬೋರ್ಡ್ನಲ್ಲಿ ನಾನು ಮಾಡ್ತೀನಂತೆ, ಫೇಸ್ ಟು ಫೇಸ್ ತೋರಿಸೇ ಮಾಡ್ತೇನಂತೆ. ಯಾಕಂದರೆ ನಿಮಗೆ ಅರ್ಥ ಆಗ್ತಾಯಿದೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ನಾನು ಬೋರ್ಡ್ನ ತರಿಸಿ ನಿಮಗೆ ಫುಲ್ ಕರೆಕ್ಟಾಗಿ ಮಾಡಿ ಮತ್ತು ನೋಟ್ಸ್ನ ನಾನು ನಿಮಗೆ PDF ಬಿಡ್ತೀನಿ. ಒಂದು ವಾಟ್ಸಪ್ನ ಕ್ರಿಯೇಟ್ ಮಾಡ್ತೀನಿ. ಆ ಒಂದು ವಾಟ್ಸಪ್ ಗ್ರೂಪಿಗೆ ನಿಮಗೆಲ್ಲರೂ ಸಹ ಸೇರಿಕೊಳ್ಳಿ. ಒಂದು ನೋಟ್ಸ್ನ ಕ್ರಿಯೇಟ್ ಮಾಡಿ ನಾನು ಬಿಡ್ತೀನಿ. ಓಕೆ ನೋಡಿ, ಆ್ಯಸ್ ಪರ್ ದಿ ಸ್ಟ್ಯಾಂಪ್ ಆ್ಯಕ್ಟ್ ದಿ ಅಗ್ರಿಮೆಂಟ್ ಕ್ಯಾನ್ ಬಿ ಐದರ್ ಅಂತಿರೋ ಗೊತ್ತಿಲ್ಲ, ಐದರೋ ಓರಲ್ ಆರ್ ರಿಟರ್ನಲ್ಲಾದರೂ ಇರುತ್ತೆ ಅಥವಾ ಓರಲ್ನಾದರೂ ಇರುತ್ತೆ. ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಇದನ್ನು ಬರ್ಕೊಳ್ಳಿ. ಇಲ್ಲಿಂದ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ನ ಒಂದು ಕಂಟೆಂಟ್ಗಳು ಏನು ಅಂತಂದು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಓಕೆ, ಅಲ್ಲಿವರೆಗೂ ನೀವು ಈ ಒಂದು ಎಲ್ಲ ಪಾಯಿಂಟ್ಗಳನ್ನು ಸಹ ಓದ್ಕೊಂಡಿರ್ಕೊಂಡಿರಿ. ನಾನು ಈಗ ಮತ್ತೊಮ್ಮೆ ರಿಪೀಟ್ ಆಗಿ ಮತ್ತೊಮ್ಮೆ ಹೇಳ್ತೇನೆ ನೋಡಿ. ಪಾರ್ಟ್ನರ್ಶಿಪ್ ಅಂದರೆ ಏನು? ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಅಂದರೆ ಏನು? ಅಕಾರ್ಡಿಂಗ್ ಟು ಸೆಕ್ಷನ್ 4ನ ಪ್ರಕಾರ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಏನು ಹೇಳುತ್ತೆ ಅಂದರೆ, ಇದು ಒಂದು ರಿಲೇಷನ್ ಬಿಟ್ವೀನ್ ಪರ್ಸನ್ಸ್. ಈ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಎರಡಕ್ಕಿಂತ ಹೆಚ್ಚು ವ್ಯಕ್ತಿಗಳು ಈ ಒಂದು ಬಿಸ್ನೆಸ್ನ ಕ್ಯಾರಿಡ್ ಮಾಡಿರ್ತಾರೆ ಮತ್ತು ಎಲ್ಲ ಒಂದು ಬಿಸ್ನೆಸ್ನ ಕಾರ್ಯಗಳನ್ನ ಇವರು ಕ್ರಮವಾಗಿ ತಗೊಂಡಿರ್ತಾರೆ ಅನ್ನೋದು ಇದರ ಒಂದು ಮೀನಿಂಗ್ನ ಅರ್ಥ. ಓಕೆ, ಹಾಗಾದರೆ ಈಗ ಫೀಚರ್ಸ್ನ ನೋಡ್ಕೊಂಬರೋಣ.
ಫೀಚರ್ಸ್ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದು ಅರ್ಥ. ಇದು 2 ಮಾರ್ಕಸಿಗೋ ಕೇಳ್ಬೋದು, ಅಥವಾ 4 ಮಾರ್ಕಸಿಗೆ ಕೇಳಿಲ್ಲ, 4 ಮಾರ್ಕಸಿಂದ ಇರೋದಿಲ್ಲ ಅಕೌಂಟ್ನಲ್ಲಿ. 6 ಮಾರ್ಕಸ್, 12 ಮಾರ್ಕಸ್, ಮತ್ತು 2 ಮಾರ್ಕಸ್, 1 ಮಾರ್ಕಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಈ ಥರ MCQ ಈ ಥರ ಇರುತ್ತೆ. ಓಕೆ, ಈ ಒಂದು ನಾ ಆಗಲಿಕ್ಕೆ ಹೇಳಿದೆ 2 ಅಥವಾ 2ಕ್ಕಿಂತ ಹೆಚ್ಚು ಇರಬೇಕಂತ. 2 ಇರಬೇಕು, ಮಿನಿಮಮ್ 2 ಇರಬೇಕು, ಮತ್ತು ಮ್ಯಾಕ್ಸಿಮಮ್ 10 ಇರಬೇಕು ಇನ್ ಕೇಸ್ ಆಫ್ ಬ್ಯಾಂಕಿಂಗ್ ಬಿಸ್ನೆಸ್ನಲ್ಲಿ, ಮತ್ತು ಇನ್ ಕೇಸ್ ಆಫ್ 20 ಇರಬೇಕು ಇನ್ ಕೇಸ್ ಆಫ್ ನಾನ್ ಬ್ಯಾಂಕಿಂಗ್ ಬಿಸ್ನೆಸ್ನಲ್ಲಿ. ಈ ಒಂದು ಬಿಸ್ನೆಸ್ನ ಮಾಡ್ತಾರಲ್ಲ, ಈ ಒಂದು ಬಿಸ್ನೆಸ್ನ ಮಾಡೋರಿಗೆ, ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಮಾಡೋರಿಗೆ ಒಂದು ಅಗ್ರಿಮೆಂಟ್ ಇರುತ್ತೆ. ಆ ಅಗ್ರಿಮೆಂಟ್ನ ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತಂದು ಕರಿತೇವೆ. ಈ ಒಂದು ಅಗ್ರಿಮೆಂಟ್ನ ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತಂದು ಕರಿತೇವೆ. ಈ ಒಂದು ಡೀಡ್ ಓರಲ್ನಲ್ಲಿ ಅಥವಾ ರೈಟಿಂಗ್ನಲ್ಲಿ ಇರುತ್ತೆ. ಈ ಒಂದು ರೈಟಿಂಗ್ನಲ್ಲಿ ಅಥವಾ ಓರಲ್ನಲ್ಲಿ ಇರುತ್ತೆ ಅಲ್ವಾ, ಜಾಸ್ತಿ ಜನ ಜಗಳ ಆಗಬಾರ್ದು ಅಂತ ನಾವು ರಿಟರ್ನ್ ಬೇಸಿಸ್ ಮೇಲೆ ನಾವು ಅಗ್ರಿಮೆಂಟ್ನ ಮಾಡ್ಕೊಂಡಿರ್ತೇವೆ. ಓಕೆನಾ. ಈ ಒಂದು ಬಿಸ್ನೆಸ್ ಕ್ಯಾರಿಡ್ ಬೈ ಆನ್ ಆಲ್ ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಎಲ್ಲ ಒಂದು ಬಿಸ್ನೆಸ್ ಮಾಡುವಂಥ ಪಾರ್ಟ್ನರ್ನ ಲಯಬಿಲಿಟಿ ಏನಾಗಿರುತ್ತೆ ಅಂದರೆ ಅನ್ಲಿಮಿಟೆಡ್ ಆಗಿ ಇರುತ್ತೆ ಅಂತಂದು ಅರ್ಥ. ಈಗ ಪಾರ್ಟ್ನರ್ಶಿಪ್ ಡೀಡ್ನ ಮೀನಿಂಗ್ನ ನೋಡ್ಕೊಂಬರೋಣ. ಓಕೆ, ಈ ಒಂದು ಅಗ್ರಿಮೆಂಟು ಒಂದು ಪಾರ್ಟ್ನರ್ಗಳ ನಡುವೆ ಇರುತ್ತೆ ಅಂತಂದು ಹೇಳಿದ್ನ, ಮತ್ತು ಸೈನ್ ಮಾಡಿರ್ತಾರೆ ಎಲ್ಲ ಒಂದು ಪಾರ್ಟ್ನರ್ಗಳು. ಈ ಒಂದು ಡೀಡ್ನ ಮೇಲೆ ಅವರ ಒಂದು ಸಿಗ್ನೇಚರನ್ನ ಹಾಕಿರ್ತಾರೆ. ಮತ್ತು ಒಂದು ಸ್ಟ್ಯಾಂಪ್ ಆ್ಯಕ್ಟ್ ಪ್ರಕಾರ ಒಂದು ಸ್ಟ್ಯಾಂಪ್ನ ಹಾಕಿರ್ತಾರೆ. ಈ ಒಂದು ಅಗ್ರಿಮೆಂಟ್ ಏನಾಗಿರುತ್ತೆ ಅಂದರೆ ಓರಲ್ ಮತ್ತು ರಿಟರ್ನ್ ಬೇಸಿಸ್ ಮೇಲೆ ಇರುತ್ತೆ. ಜಾಸ್ತಿ ಜನ ಏನು ಮಾಡ್ತಾರೆ ಅಂದರೆ ಡಿಸ್ಪ್ಯೂಟ್ ಆಗಬಾರ್ದು ಅಂತಂದು ರಿಟರ್ನ್ ಬೇಸ್ ಮೇಲೆ ಸಹ ಮಾಡ್ತಾರೆ. ಓಕೆ, ನಾನು ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಫುಲ್ಲಾಗಿ ಅರ್ಥ ಆಗಿದೆ. ಫುಲ್ಲಾಗಿ ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ಸಹ ಈ ವಿಡಿಯೋನ ರಿಟರ್ನ್ ಆಗಿ ನೋಡಿ. ಮತ್ತೊಮ್ಮೆ ಈ ಒಂದು ವಿಡಿಯೋನ ರಿಪೀಟ್ ಮಾಡಿ ನೋಡಿ, ಬ್ಯಾಕ್ ಹೋಗಿ ನೋಡಿ. ಅಲ್ಲಿವರೆಗೂ ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನು ಸಹ ಒತ್ಕೊಂಡು ಆಲ್ ಅಂತಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮೆಲ್ರಿಗೂ ಸಹ ಧನ್ಯವಾದಗಳು.